ಹಲೋ ವೆಲ್ಕಮ್ ಬ್ಯಾಕ್ ಟು ಸಾಧನಾ ಸ್ಪಿಯರ್. ಹೌದು, ಇವತ್ತು ನಾವು ನೋಡ್ತಾ ಇರೋದು ಅಪಾಯಿಂಟ್ಮೆಂಟ್ಸ್ ಆಫ್ 2025 2025 ಆದಂತಹ ಎಲ್ಲ ಅಪಾಯಿಂಟ್ಮೆಂಟ್ಸನ್ನು ಒಂದೇ ವಿಡಿಯೋಲಿ ನಾನು ಮಾಡ್ತಾಯಿದ್ದೀನಿ. ಸೊ ನಿಮಗಿದು ಕರೆಂಟ್ ಅಫೇರ್ಸ್ ವೈಸ್ ಹಾಗೂ ಒಂದಾದರೂ ಕ್ವೆಶನ್ ಯಾವುದೇ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಸೊ ಹಾಗಾಗಿ 2025 ಯಾರ್ಯಾರು ಯಾವ್ಯಾವುದಕ್ಕೆ ಅಪಾಯಿಂಟ್ ಆಗಿರೋದನ್ನು ನೋಡೋಣ. ಸೊ ನಮಗೆ 53ನೇ ಮುಖ್ಯ ನ್ಯಾಯಾಧೀಶರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಜಸ್ಟಿಸ್ ಸೂರ್ಯಕಾಂತ್ ಅವರು ಅಪಾಯಿಂಟ್ ಆಗಿದ್ದಾರೆ. ಇನ್ನು ನೀರಜ್ ಚೋಪ್ರಾ ಇವರು ಅಥ್ಲೀಟ್, ನಿಮ್ಗೆ ಗೊತ್ತಿದ್ದಂತೆ. ಸೊ ಲೆಫ್ಟಿನೆಂಟ್ ಕರ್ನಲ್ ಇನ್ ಟೆರಿಟೋರಿಯಲ್ ಆರ್ಮಿ ಆಗಿ ಅಪಾಯಿಂಟ್ ಆಗಿದ್ದಾರೆ. ಇನ್ನು ನಿರ್ಮಲ್ ಕುಮಾರ್ ಮಿಂದಾ ಅನ್ನೋರು ಪ್ರೆಸಿಡೆಂಟ್ ಆಫ್ ಅಸೋಚಾಮ್ದ ಅಧ್ಯಕ್ಷರಾಗಿ ಅಪಾಯಿಂಟ್ ಆಗಿದ್ದಾರೆ. ಅಸೋಚಾಮ್ ಅಂದರೆ ಏನು? ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇನ್ ಇಂಡಿಯಾ. ಹೌದು. ಇನ್ನು ಜಸ್ಟಿಸ್ ಚಂದ್ರಶೇಖರ್ ಅವರು ಚೀಫ್ ಜಸ್ಟಿಸ್ ಆಫ್ ಬಾಂಬೆ ಹೈಕೋರ್ಟ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಇನ್ನು ಜಸ್ಟಿಸ್ ಹರೀಶ್ ಕುಮಾರ್ ಟಂಡನ್ ಅವರು ಚೀಫ್ ಜಸ್ಟಿಸ್ ಆಫ್ ಒಡಿಸ್ಸಾ ಹೈಕೋರ್ಟ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಇನ್ನು ಅನಂತ್ ಗೋಯಂಕಾ ಅವರು ಪ್ರೆಸಿಡೆಂಟ್ ಆಫ್ ಫಿಕಿ ಅಂದರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಇದರದ ಅಧ್ಯಕ್ಷರಾಗಿ ಅನಂತ್ ಗೋಯಂಕಾ ಅವರು ಅಪಾಯಿಂಟ್ ಆಗಿದ್ದಾರೆ. ಇನ್ನು ದೀಪಿಕಾ ಪಡುಕೋನೆ ಭಾರತದ ಮೊದಲ ಮೆಂಟಲ್ ಹೆಲ್ತ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿದ್ದಾರೆ. ಹಾಗೂ ಶುಭಾಂಶು ಶುಕ್ಲಾ ಇವರು ವಿಕಸಿತ್ ಭಾರತ್ ಬಿಲ್ಡಥಾನ್ 2025 ಅಂಬಾಸಿಡರ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಶಿರೀಶ್ ಚಂದ್ರ ಮುರ್ಮು ಇವರು ಡೆಪ್ಯೂಟಿ ಗವರ್ನರ್ ಆಫ್ RBI ಆಗಿ ಅಪಾಯಿಂಟ್ ಆಗಿದ್ದಾರೆ. ಇನ್ನು ಆರ್ ವೆಂಕಟರಮಣಿಯವರು ಮತ್ತೆ ಅಪಾಯಿಂಟ್ ಆಗಿದ್ದಾರೆ AGI ಆಗಿ. ಇನ್ನು ಕನತ್ ದಾಸ್ ಇವರು ಡೈರೆಕ್ಟರ್ ಆಫ್ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ಆಗಿ ಕನತ್ ದಾಸ್ ಅವರು ಅಪಾಯಿಂಟ್ ಆಗಿದ್ದಾರೆ. ಇನ್ನು ಮಿಥುನ್ ಮನ್ಹಾಸ್ ಅವರು ಪ್ರೆಸಿಡೆಂಟ್ ಆಫ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಹೌದು, ಇವರು BCCIದ ಅಧ್ಯಕ್ಷರಾಗಿ ಮಿಥುನ್ ಮನ್ಹಾಸ್ ಅವರು ಅಪಾಯಿಂಟ್ ಆಗಿದ್ದಾರೆ. ಇನ್ನು ವಂದನಾ ಗುಪ್ತಾ ಇವರು ಕಂಟ್ರೋಲರ್ ಜನರಲ್ ಆಫ್ ಕಮ್ಯುನಿಕೇಷನ್ ಅಕೌಂಟ್ಸ್ CGCA ಆಗಿ ಅಪಾಯಿಂಟ್ ಆಗಿದ್ದಾರೆ. ಇನ್ನು ಭಾರತದ 15ನೇ ವೈಸ್ ಪ್ರೆಸಿಡೆಂಟ್ ಆಗಿ CP ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ. ಇವರು ಯಾರನ್ನು ಸೋಲಿಸಿದ್ರು ಅಂದರೆ ಸುದರ್ಶನ್ ರೆಡ್ಡಿ ಅವರ ಇಂಡಿಯಾ ಅಲೈನ್ಸ್ ಅವರದ ಸುದರ್ಶನ್ ರೆಡ್ಡಿ ಅವ್ರನ್ನ ಸೋಲಿಸಿದ್ದಾರೆ. ಇನ್ನು ಫಸ್ಟ್ ವಿಮೆನ್ ವೈಸ್ ಚಾನ್ಸಲರ್ ಆಫ್ IGNOU ಅಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿದ ವೈಸ್ ಚಾನ್ಸಲರ್ ಆಗಿ ಮೊದಲನೇ ಮಹಿಳೆ ಯಾರು ಅಂದರೆ ಉಮಾ ಕಾಂಜಿಲಾಲ್ ಅವರು ಅಪಾಯಿಂಟ್ ಆಗಿದ್ದಾರೆ. ಡೈರೆಕ್ಟರ್ ಆಫ್ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ VSSC ಅದ ಡೈರೆಕ್ಟರ್ ಆಗಿ ರಾಜರಾಜನ್ ಅವರು ಅಪಾಯಿಂಟ್ ಆಗಿದ್ದಾರೆ. ಇನ್ನು ರಾಜೀವ್ ರಂಜನ್ ಅವರು ವೈಸ್ ಪ್ರೆಸಿಡೆಂಟ್ ಆಫ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಸೊ NDB ಇದೆಯಲ್ಲ, ಅದರ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ದ ವೈಸ್ ಪ್ರೆಸಿಡೆಂಟ್ ಆಗಿ ರಾಜೀವ್ ರಂಜನ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಚೇರ್ಪರ್ಸನ್ ಆಫ್ ನ್ಯಾಷನಲ್ ಮೆಡಿಕಲ್ ಕಮಿಷನ್ NMCದ ಚೇರ್ಪರ್ಸನ್ ಆಗಿ ಅಭಿಜಾತ್ ಶೇಟ್ ಅನ್ನೋರು ಆಯ್ಕೆಯಾಗಿದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಆಗಿ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ದ MD ಮತ್ತು CEO ಆಗಿ R ದೊರೈಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ. ಇನ್ನು CMD ಆಫ್ FCI ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದು ಅಶುತೋಷ್ ಅಗ್ನಿಹೋತ್ರಿ ಅವರು ಅಪಾಯಿಂಟ್ ಆಗಿದ್ದಾರೆ. ಇನ್ನು ವಾಯ್ಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಇದು ಲೆಫ್ಟಿನೆಂಟ್ ಜನರಲ್ ಪುಷ್ಪೇಂದ್ರ ಸಿಂಗ್ ಅವರು ಅಪಾಯಿಂಟ್ ಆಗಿದ್ದಾರೆ. ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಅವಿಯೇಷನ್ DGCA ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಅವಿಯೇಷನ್ ಫೈಜ್ ಅಹ್ಮದ್ ಕಿದ್ವಾಯಿ ಅನ್ನೋರು ಅಪಾಯಿಂಟ್ ಆಗಿದ್ದಾರೆ. ಡೈರೆಕ್ಟರ್ ಜನರಲ್ ಆಫ್ CISF ಪ್ರವೀರ್ ರಂಜನ್ ಅಂತ, ಡೈರೆಕ್ಟರ್ ಜನರಲ್ ಆಫ್ ITBP ಪ್ರವೀಣ್ ಕುಮಾರ್ ಅಂತ, ಚೇರ್ಮನ್ ಆಫ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಶ್ರೀನಿವಾಸ್ ಇಂಜತ್ತಿ ಅಂತ ಅಪಾಯಿಂಟ್ ಆಗಿದ್ದಾರೆ. ಇನ್ನು ಸತೀಶ್ ಕುಮಾರ್ ಅವರು ಎಲೆಕ್ಟೆಡ್ ಆ್ಯಸ್ CEO ಆಫ್ ರೈಲ್ವೆ ಬೋರ್ಡ್ನ ಎಲೆಕ್ಟ್ ಆಗಿದ್ದಾರೆ ಸತೀಶ್ ಕುಮಾರ್ ಅವರು. ಇನ್ನು TCA ಕಲ್ಯಾಣಿ ಅನ್ನೋರು ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಅನೀಶ್ ದಯಾಳ್ ಸಿಂಗ್ ಅವರು ಅಪಾಯಿಂಟ್ ಆಗಿದ್ದಾರೆ. ಇನ್ನು IMFನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಉರ್ಜಿತ್ ಪಟೇಲ್ ಅವರು ಅಪಾಯಿಂಟ್ ಆಗಿದ್ದಾರೆ.
ಚೀಫ್ ಆಫ್ ರಾ ಇದು ಪರಾಗ್ ಜೈನ್ ಅವರು. ದೆನ್ ಡೈರೆಕ್ಟರ್ ಜನರಲ್ ಆಫ್ CRPF ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅನ್ನೋರು ಅಪಾಯಿಂಟ್ ಆಗಿದ್ದಾರೆ. ಇನ್ನು ಶಿವಸುಬ್ರಹ್ಮಣ್ಯನ್ ರಾಮನ್ ಇವರು ಚೇರ್ಮನ್ ಆಫ್ PFRDA. PFRDA ಅಂದರೆ ಏನು? ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಸೊ ಸೋನಾಲಿ ಮಿಶ್ರಾ ಅವರು ಫಸ್ಟ್ ವಿಮೆನ್ ಟು ಲೀಡ್ RPF ಅಂದರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನ ಹೆಡ್ ಮಾಡ್ತಿರೋ ಮೊದಲ ಮಹಿಳೆ ಯಾರಂದರೆ ಸೋನಾಲಿ ಮಿಶ್ರಾ ಅವರು. ಇನ್ನು ಮಹೇಂದ್ರ ದೇವ್ ಅನ್ನೋರು ಚೇರ್ಮನ್ ಆಫ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು PM. ಪ್ರೈಮ್ ಮಿನಿಸ್ಟರ್ ಅವರಿಗೆ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ನ ಚೇರ್ಮನ್ ಆಗಿ ಮಹೇಂದ್ರ ದೇವ್ ಅವರು ಅಪಾಯಿಂಟ್ ಆಗಿದ್ದಾರೆ. ಇನ್ನು ಪ್ರೆಸಿಡೆಂಟ್ ಆಫ್ ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ CII ದ ಅಧ್ಯಕ್ಷರಾಗಿ ರಾಜೀವ್ ಮೇಮಾನಿ ಅನ್ನೋರು ಅಪಾಯಿಂಟ್ ಆಗಿದ್ದಾರೆ. ಹಾಗೂ ಇಸ್ರೋ ಚೇರ್ಮನ್ ಆಗಿ ಡಾಕ್ಟರ್ V ನಾರಾಯಣನ್ ಅವರು ಅಪಾಯಿಂಟ್ ಆಗಿದ್ದಾರೆ. ಇನ್ನು SEBI ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದರ ಚೇರ್ಮನ್ ತುಹಿನ್ ಕಾಂತ ಪಾಂಡೆ ಅವರು ಅಪಾಯಿಂಟ್ ಆಗಿದ್ದಾರೆ. ಇನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದು 26th ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಜ್ಞಾನೇಶ್ ಕುಮಾರ್ ಅವರು ಅಪಾಯಿಂಟ್ ಆಗಿದ್ದಾರೆ. ಇನ್ನು ಅದರ್ ಎಲೆಕ್ಷನ್ ಕಮಿಷನರ್ ಆಗಿ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಅವರು ಅಪಾಯಿಂಟ್ ಆಗಿದ್ದಾರೆ. ಇನ್ನು ಜಸ್ಟಿಸ್ ಸೂರ್ಯಕಾಂತ್ ಇವರು ಎಕ್ಸಿಕ್ಯೂಟಿವ್ ಚೇರ್ಮನ್ ಆಫ್ ನಾಲ್ಸಾ ಅಂದರೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ. ಇನ್ನು ದಿನೇಶ್ ಮಹೇಶ್ವರಿ ಅವರು ಚೇರ್ಮನ್ ಆಫ್ 23rd ಲಾ ಕಮಿಷನ್ದ ಚೇರ್ಮನ್ ಆಗಿದ್ದಾರೆ. UPSC ಚೇರ್ಮನ್ ಆಗಿ ಡಾಕ್ಟರ್ ಅಜಯ್ ಕುಮಾರ್ ಅವರು ಅಪಾಯಿಂಟ್ ಆಗಿದ್ದಾರೆ. ಸೊ ಹೋಪ್ 41 ಅಪಾಯಿಂಟ್ಮೆಂಟ್ಸ್ 2025 ಎಲ್ಲ ಆಗಿರೋದು. ಈ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ನ ನೀವು ಈ ವಿಡಿಯೋನ ಒಂದು 2-3 ಸತಿ ನೋಡಿಬಿಟ್ರೆ ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಬೇಕಾದರೆ ನೀವು ನೋಟ್ಸ್ನ ರೈಟ್ ಡೌನ್ ಮಾಡ್ಕೋಬೋದು. ಹಾಗೆ ಒಂದು 2-3 ಟೈಮ್ಸ್ ಕೇಳಿಬಿಟ್ರೆ ನಿಮ್ಗೆ ನೆನಪಲ್ಲಿ ಉಳಿಯುತ್ತೆ. ಹೋಪ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಹಾಗೆ ಸಬ್ಸ್ಕ್ರೈಬ್ ಟು ಸಾಧನಾ ಸ್ಪಿಯರ್ ಫಾರ್ ಮೋರ್ ವಿಡಿಯೋಸ್.